ಎಂತೆಂಥ ಜನ ಇರ್ತಾರೆ ನೋಡಿ. 20 ವರ್ಷದ ಯುವತಿಯನ್ನು 40 ವರ್ಷದ ಅಂಕಲ್ ಒಬ್ಬ ಪಟಾಯಿಸಿ ಮದುವೆ ಮಾಡಿಕೊಂಡಿದ್ದ. ಇದರಿಂದ ಕೋಪಗೊಂಡ ಯುವತಿಯ ಅಣ್ಣ, ತಂಗಿ ಹಾಗೂ ಆಕೆಯ ಗಂಡನನ್ನು ಹುಡುಕೊಂಡು ಅವ್ರ ಮನೆಗೆ ಹೋಗಿದ್ದಾರೆ. ಅಲ್ಲಿ ತಂಗಿನೂ ಇಲ್ಲ, ಆಕೆ ಗಂಡನೂ ಇಲ್ಲ. ಇದರಿಂದ ಹತಾಶರಾದ ತಂಗಿಯ ಗಂಡನ ತಾಯಿಯ ಮೇಲೆ ಪೆಟ್ರೋಲ್ ಸುರಿದಿರುವ ಹೃದಯ ವಿದ್ರಾವಕ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಚಿಂತಾಮಣಿ ನಗರದಲ್ಲಿ ನಡೆದಿದೆ. ಮಾರ್ಚ್ 20ನೇ ತಾರೀಕು ರಾತ್ರಿ ತಮ್ಮ ಮನೆಯ ವರಾಂಡದಲ್ಲಿ ಊಟ ಮಾಡಿ ಆಕೆ ನಿದ್ದೆಗೆ ಜಾರಿದ್ಲು. ಆದರೆ ರಾತ್ರಿ 11 ಗಂಟೆ ಅಷ್ಟೊತ್ತಿಗೆ ಹಾಸಿಗೆ ಹಾಗೂ ಮೈ ಮೇಲಿದ್ದ ಬಟ್ಟೆಗೆ ಬೆಂಕಿ ತಗುಲಿದೆ. ಎದ್ದು ಕಿರ್ಚಾಡುವಷ್ಟರಲ್ಲಿ ಮನೆಯ ಮೇಲಿದ್ದ ಲಕ್ಷ್ಮೀದೇವಮ್ಮ ಗಂಡ ರಾಧಾಕೃಷ್ಣಪ್ಪ ಹಾಗೂ ನೆರೆಹೊರೆಯವರು ಬಂದು ಬೆಂಕಿಯನ್ನು ನಂದಿಸಿದ್ದಾರೆ. ಸುಟ್ಟ ಗಾಯಗಳಿಂದ ನರಳುತ್ತಾ ಇದ್ದ ಲಕ್ಷ್ಮೀದೇವಮ್ಮ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ. ಆದರೆ ಕಳೆದ 5 ದಿನಗಳಿಂದ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಂತಹ ಲಕ್ಷ್ಮೀದೇವಮ್ಮ ಚಿಕಿತ್ಸೆ ಫಲಕಾರಿಯಾಗದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೃತಪಟ್ಟಿತ್ತು. KGN ಬಡಾವಣೆಯಲ್ಲಿ ಒಂದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು 21st ಸ್ಯಾಟರ್ಡೇ ದಿನ. ಅದು ನಮ್ಮ ಮಾಹಿತಿ ಪ್ರಕಾರ ಬೇಸಿಕಲಿ ಒಬ್ಬರು ಲೇಡಿ ಲಕ್ಷ್ಮೀದೇವಮ್ಮ ಅರೌಂಡ್ 65 ಇಯರ್ಸ್ ಏಜ್. ಅವರು ಮನೆ ಆಚೆ ಅಂದರೆ ಕಂಪೌಂಡ್ ಒಳಗಡೆ ಬಟ್ ಮನೆ ಆಚೆ ರೂಮ್ ಆಚೆ ಮಲಗಿದ್ದು. ಆ ಟೈಮ್ಗೆ ಅವ್ರಿಗೆ ಏನಾದರೂ ಅವರು ಎದ್ದಿದ್ದಾರೆ. ಆ ಟೈಮ್ಗೆ ಅವ್ರಿಗೆ ಗೊತ್ತಾಯಿತು ಏನು ಪೆಟ್ರೋಲ್ದು ಬರ್ನಿಂಗ್ ಸ್ಮೆಲ್ ಬರ್ತಾ ಇದೆ ಮತ್ತು ಯಾರು ಬೆಂಕಿ ಹಾಕಿದ್ದಾರೆ ಅವರು ಬೆಡ್ ಮೇಲೆ. ಅವರು ಕೂಗಾಗಿದ್ದಾರೆ. ಜನ ಅವ್ರಿಗೆ ಸೇವ್ ಮಾಡಿದ್ದಾರೆ ಆ ಟೈಮ್ಗೆ. ಬಟ್ ಅವ್ರಿಗೆ ಯಾವಾಗ ಹಾಸ್ಪಿಟಲ್ ಶಿಫ್ಟ್ ಮಾಡಿ